ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 11ನೆಯ ವಾರ, ಜೂನ್ 18, 2025 ಬುಧವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 6, 1-6, 16-18 ವಚನಗಳು. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು: ಜನರಿಗೆ ತೋರಿಸಿಕೊಳ್ಳುವುದಕ್ಕಾಗಿ ನಿಮ್ಮ ಧಾರ್ಮಿಕ ಕಾರ್ಯಗಳನ್ನು ಅವರ ಎದುರಿಗೆ ಪ್ರದರ್ಶಿಸದಂತೆ ಎಚ್ಚರಿಕೆಯಿಂದಿರಿ. ಹಾಗೆ ಮಾಡಿದರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆಯಿಂದ ನಿಮಗೆ ಪ್ರತಿಫಲ ದೊರಕದು. ಅಂತೆಯೇ ನೀನು ದಾನಧರ್ಮ ಮಾಡುವಾಗ ತುತ್ತೂರಿಯನ್ನು ಊದಿಸಬೇಡ. ಜನರ ಹೊಗಳಿಕೆಗಾಗಿ ಕಪಟಿಗಳು ಪ್ರಾರ್ಥನಾ ಮಂದಿರಗಳಲ್ಲೂ ಹಾದಿ ಬೀದಿಗಳಲ್ಲೂ ಹೀಗೆ ಪ್ರದರ್ಶನ ಮಾಡುತ್ತಾರೆ. ಅವರಿಗೆ ಬರಬೇಕಾದ ಫಲ ಪೂರ್ತಿಯಾಗಿ ದೊರಕಿದ್ದಾಯಿತೆಂದು ನಿಮಗೆ ಖಚಿತವಾಗಿ ಹೇಳುತ್ತೇನೆ. ಆದರೆ ನೀನು ದಾನಧರ್ಮ ಮಾಡುವಾಗ ನಿನ್ನ ಬಲಗೈ ಕೊಡುವುದು ನಿನ್ನ ಎಡಗೈಗೂ ತಿಳಿಯದ ಹಾಗೆ ಗೋಪ್ಯವಾಗಿರಲಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಪ್ರತಿಫಲವನ್ನು ಕೊಡುವರು. ಪ್ರಾರ್ಥನೆ ಮಾಡುವಾಗ ಕಪಟಿಗಳಂತೆ ಮಾಡಬೇಡಿ. ಜನರು ತಮ್ಮನ್ನು ನೋಡಲೆಂದು ಪ್ರಾರ್ಥನಾ ಮಂದಿರಗಳಲ್ಲೂ ಬೀದಿಯ ಚೌಕಗಳಲ್ಲೂ ನಿಂತು ಪ್ರಾರ್ಥನೆ ಮಾಡಲು ಇಚ್ಛಿಸುತ್ತಾರೆ. ಅವರಿಗೆ ಬರಬೇಕಾದ ಪೂರ್ತಿ ಫಲ ಆಗಲೇ ಬಂದಾಯಿತೆಂಬುದು ನಿಮಗೆ ಚೆನ್ನಾಗಿ ತಿಳಿದಿರಲಿ. ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಕೊಠಡಿಗೆ ಹೋಗು, ಬಾಗಿಲನ್ನು ಮುಚ್ಚು, ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಪ್ರತಿಫಲವನ್ನು ಕೊಡುವರು. ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖ ಸಪ್ಪೆ ಮಾಡಬೇಡಿ. ಜನರ ಕಣ್ಣಿಗೆ ತಾವು ಉಪವಾಸಿಗಳೆಂದು ತೋರ್ಪಡಿಸಿಕೊಳ್ಳುವುದಕ್ಕಾಗಿ ಅವರು ಮುಖವನ್ನು ಬಾಡಿಸಿಕೊಳ್ಳುತ್ತಾರೆ. ಅವರಿಗೆ ಬರಬೇಕಾದ ಫಲ ಪೂರ್ತಿಯಾಗಿ ದೊರಕಿಯಾಯಿತೆಂದು ನಿಮಗೆ ಖಚಿತವಾಗಿ ಹೇಳುತ್ತೇನೆ. ಆದರೆ ನೀನು ಉಪವಾಸ ಕೈಗೊಂಡಾಗ ಮುಖ ತೊಳೆದುಕೋ, ತಲೆ ಬಾಚಿಕೋ. ಆಗ ಉಪವಾಸ ಮಾಡುವವನಂತೆ ನೀನು ಜನರಿಗೆ ಕಾಣಿಸಿಕೊಳ್ಳುವುದಿಲ್ಲ. ಅಂತರಂಗದಲ್ಲಿ ಇರುವ ನಿನ್ನ ತಂದೆಗೆ ಮಾತ್ರ ಕಾಣಿಸಿಕೊಳ್ಳುವೆ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ಅದಕ್ಕೆ ಪ್ರತಿಫಲ ಕೊಡುವರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಪ್ರಾರ್ಥನೆ ದೇವರನ್ನು ಆಕರ್ಷಿಸುವ ಸಂಗೀತ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಉಪವಾಸ, ಪ್ರಾರ್ಥನೆ ಮತ್ತು ದಾನ ಧರ್ಮ ಮಾಡುವುದರ ಬಗೆಗಿನ ವಿಮರ್ಶೆಯನ್ನು ಪ್ರಭು ಯೇಸು ಕ್ರಿಸ್ತರಿಂದ ಆಲಿಸಿದ್ದೇವೆ. ಅಂತೆಯೇ ಸಂತ ಪೌಲರ ದಾನ ಮಾಡುವುದರ ಬಗ್ಗೆ ವಿಮರ್ಶೆ ಕೇಳಿದ್ದೇವೆ. ಸಂತ ಪೌಲರು ದಾನ ಮಾಡುವುದರ ಬಗ್ಗೆ ಸಂಕ್ಷಿಪ್ತವಾಗಿ ಚಿತ್ರಿಸುತ್ತಾ ಮೊದಲನೆಯ ವಾಚನಕ್ಕೆ ಒಂದು ಉತ್ತಮ ಸ್ಥಾನವನ್ನು ಕೊಟ್ಟಿದ್ದಾರೆ. ವಿಶ್ವಪ್ರಖ್ಯಾತ ಲೇಖಕ ಲಿಯೋ ಟಾಲ್ಸ್ಟಾಯ್ ಒಮ್ಮೆ ರೈಲು ನಿಲ್ದಾಣದಲ್ಲಿ ಏನೋ ಬರೆಯುತ್ತಾ ಕುಳಿತಿದ್ದನು. ಒಬ್ಬ ಭಿಕ್ಷುಕ ಅವರಲ್ಲಿ ಭಿಕ್ಷೆಯನ್ನು ಕೇಳುತ್ತಾ ಅವರ ಹತ್ತಿರ ಬಂದ. ತನ್ನಲ್ಲಿ ಹಣವಿಲ್ಲದ ಕಾರಣ ಕಣ್ಣೀರಿಟ್ಟನು. ಇಲ್ಲಿಯ ತನಕ ಯಾರೂ ಕೊಡದ ಬೆಲೆ ಬಾಳುವ ಭಿಕ್ಷೆಯನ್ನು ಅವನು ಪಡೆದಿರುವುದಾಗಿ ಭಿಕ್ಷುಕ ನುಡಿದನು. ತನ್ನ ಹೆಸರು ಇಡೀ ಸಮಾಜಕ್ಕೆ ತಿಳಿಯಬೇಕೆಂದು ಕೆಲವರು ದಾನ ಮಾಡುವರು. ಕೆಲವರು ತಾವು ಮೋಸ ಮಾಡಿ ಸಂಪಾದಿಸಿದ ದುಡ್ಡನ್ನು ದಾನವನ್ನಾಗಿ ಕೊಟ್ಟು ದೇವರ ಕರುಣೆಯನ್ನು ಯಾಚಿಸುವರು. ಮತ್ತೆ ಕೆಲವರು ಸರ್ಕಾರಕ್ಕೆ ತೆರಿಗೆ ಕಟ್ಟಿದರೆ ದುಡ್ಡು ವ್ಯರ್ಥವಾಗುತ್ತದೆಂದು ಅನಾಥಾಶ್ರಮಕ್ಕೆ ಕೊಟ್ಟು ಹೆಸರು ಪಡೆಯುವರು. ಇವರೆಲ್ಲರೂ ಕೊಡುವುದು ದಾನವೇ. ನಿನ್ನ ಬಲಗೈ ಕೊಡುವುದು ನಿನ್ನ ಎಡಗೈಗೆ ಗೊತ್ತಾಗದಿರಲಿ ಎಂಬ ಕ್ರಿಸ್ತರ ಮಾತಿಗೆ ಅರ್ಥವಾದರೂ ಏನು? ಲಿಯೋ ಟಾಲ್ಸ್ಟಾಯ್ನ ಆತ್ಮದಿಂದ ಉಕ್ಕಿ ಬಂದ ದಾನಕ್ಕೆ ಮಾತ್ರ ದೇವರ ಬೆಲೆ ಇರುವುದು. ಈ ರೀತಿ ದಾನ ಮಾಡುವವರೇ ದೇವರನ್ನು ಏಕಾಂತದಲ್ಲಿ ಪ್ರಾರ್ಥನೆಯ ಮೂಲಕ ಸಂದರ್ಶಿಸುವರು. ನೀನು ಪ್ರಾರ್ಥಿಸುವಾಗ ಯಾರಿಗೂ ತಿಳಿಯದಿರಲಿ ಎನ್ನುತ್ತಿದ್ದಾರೆ ಪ್ರಭು ಕ್ರಿಸ್ತರು. ಪ್ರಾರ್ಥನೆ ಎನ್ನುವುದು ಬರೀ ಮಾತುಗಳಲ್ಲ, ಬದಲಿಗೆ ಅವು ದೇವರನ್ನು ತಮ್ಮೆಡೆಗೆ ಸೆಳೆಯುವ ಸಂಗೀತ. ಉಪವಾಸ ಮಾಡುವುದು ದೇವರಿಗೆ ಮತ್ತು ಉಪವಾಸ ಮಾಡುವ ವ್ಯಕ್ತಿಗೆ ಮಾತ್ರ ತಿಳಿದಿರಬೇಕು. ಒಳ್ಳೆಯ ಕೆಲಸವನ್ನು ಮಾಡಿ ದೇವರ ಸಾಮ್ರಾಜ್ಯದ ಫಲಗಳನ್ನು ಪಡೆಯುವುದೇ ನಮ್ಮ ಗುರಿಯಾಗಿರಬೇಕು. ಅನ್ಯರ ಮೆಚ್ಚುಗೆಗಾಗಿ ಮಾಡುವುದಾಗಿರಬಾರದು. ನಮ್ಮ ಹೃದಯಗಳು ಪವಿತ್ರಾತ್ಮರ ಆಲಯವೆಂದು ಸಂತ ಪೌಲರು ನುಡಿದಿದ್ದಾರೆ. ಈ ಹೃದಯದಲ್ಲಿ ಪವಿತ್ರಾತ್ಮರ ಆಲಯದಲ್ಲಿ ಮಾಡುವ ಪ್ರಾರ್ಥನೆ ನಿಶ್ಶಬ್ದತೆಯಿಂದ, ಶಾಂತಿಯಿಂದ ಮಾಡುವ ಪ್ರಾರ್ಥನೆಯಾಗಿರಬೇಕು. ಕೊರಳಲ್ಲಿ ಮಾಲೆಯ ಧರಿಸಿ ಜಪಸರ ಮಾಡಿ ಹೊರಗೆ ಒಂದು ರೀತಿಯ ಜೀವನ ಮತ್ತು ಆಂತರಿಕದಲ್ಲಿ ಮತ್ತೊಂದು ರೀತಿಯ ಜೀವನವನ್ನು ನಡೆಸದೆ ದೇವರನ್ನು ಮತ್ತು ಮಾನವನನ್ನು ಪ್ರೀತಿಸಿ ಒಳ್ಳೆಯ ರೀತಿಯ ಪ್ರಾರ್ಥನೆ, ದಾನ ಮತ್ತು ಉಪವಾಸವನ್ನು ಮಾಡುತ್ತಾ ಕಪಟತನ ತೊರೆದು ಅಪ್ಪಟ ಭಕ್ತಾದಿಗಳಾಗೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.